ದುರ್ಯೋಧನ ವಿಲಾಪ. ಮಹಾಭಾರತ ಯುದ್ಧದಲ್ಲಿ ತನ್ನವರ ಎಲ್ಲರನ್ನೂ ಕಳೆದುಕೊಂಡ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಶರಶಯ್ಯೆಯಲ್ಲಿದ್ದ ತಾತ ಭೀಷ್ಮನನ್ನು ಭೇಟಿ ಮಾಡಲು ಸಂಜಯನೊಡನೆ ಬರುತ್ತಾನೆ. ಸತ್ತು ಬಿದ್ದಿರುವ ವೈರಿ ಪಕ್ಷದ ವೀರ ಅಭಿಮನ್ಯುವನನ್ನು ಪ್ರಶಂಸಿಸುವ ಅವನ ಮನೋಧರ್ಮ ಮೆಚ್ಚತಕ್ಕದ್ದಾಗಿದೆ. ಗುರು ದ್ರೋಣ, ತಮ್ಮ ದುಶ್ಯಾಸನ, ಮಗ ಲಕ್ಷಣಕುಮಾರ ಮತ್ತು ಪ್ರಾಣ ಸ್ನೇಹಿತ ಕರ್ಣರ ಕಳೇಬರಗಳನ್ನು ಕಂಡು ದುರ್ಯೋಧನ ಪಡುವ ದುಃಖ, ದುಮ್ಮಾನ ಹಾಗೂ ಪ್ರಲಾಪಗಳು ಪ್ರಸ್ತುತ ಕಾವ್ಯಭಾಗದಲ್ಲಿ ಕರುಳು ಮಿಡಿಯುವಂತೆ ಚಿತ್ರಿತವಾಗಿದೆ. ಮೊದಲನೇ ಪದ್ಯದಲ್ಲಿ ಉಡಿದಿರ್ದ ಕೈದು ನೆತ್ತರ ಕಡಲೊಳಗಡಿಗಡಿಗೆ ತಳಮನರ್ಚುತ್ತಿರೆ ಕಾಲಿಡಲೆಡೆವಡೆಯದೆ ಕುರುಪತಿ ದಡಿಗ ವಿಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಈ ಪದ್ಯಭಾಗದ ಅರ್ಥ: ಮುರಿದು ಬಿದ್ದಿದ್ದ ಆಯುಧಗಳ ಚೂರುಗಳು ರಕ್ತದ ಕಡಲಿನಲ್ಲಿ ಪಾದಗಳಿಗೆ ಚುಚ್ಚುತ್ತಿದ್ದರೂ, ಕಾಲನ್ನು ಸಹಿತ ಇಡಲು ಜಾಗವಿಲ್ಲದಿದ್ದರೂ ಅಲ್ಲಲ್ಲಿಗೆ ಬಿದ್ದಿದ್ದ ಭಾರೀ ಪ್ರಮಾಣದ ಹೆಣಗಳನ್ನು ಮೆಟ್ಟುತ್ತಾ ದುರ್ಯೋಧನ ಮೆಲ್ಲನೆ ರಣರಂಗದಲ್ಲಿ ಮುಂದಕ್ಕೆ ಸಾಗುತ್ತಾನೆ. ಇಬ ಶೈಲಂಗಳನ್ನೇರಿ ಏರಿ ರುಧಿರ ಸ್ತೋತ್ರಗಳಂ ದಾಂಟಿ ದಾಂಟಿ ಇಭನೋರ್ನಿಲತಾಪ್ರತಾನ ವಿಪಿನಾ ವರಾಂತಗಳೊಳ್ ಸಿಲ್ಕಿ ಸಿಲ್ಕಿ ಬರಂಗೈದರದೆಯ್ದಿ ಸಂಜಯ ಶಿರಸ್ಕಂದಾವಲಂಬಂ ಕುರು ಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಈ ಪದ್ಯಭಾಗದ ಅರ್ಥ: ಸತ್ತು ಬಿದ್ದಿದ್ದ ಆನೆಗಳ ಬೆಟ್ಟವನ್ನು ಏರುತ್ತಾ, ರಕ್ತದ ಕಡಲುಗಳನ್ನು ದಾಟುತ್ತಾ, ಆನೆಗಳ ಸೊಂಡಿಲೆಂಬ ಕಪ್ಪು ಬಳ್ಳಿಯ ಸಮೂಹದಲ್ಲಿ ಸಿಲುಕುತ್ತಾ, ಆಪ್ತ ಸ್ನೇಹಿತ ಸಂಜಯನ ಹೆಗಲನ್ನು ಅವಲಂಬಿಸಿ ಬರುತ್ತಿದ್ದ ದುರ್ಯೋಧನನು ಶರಜಾಲದಿಂದ ಜರ್ಜರಿತನಾಗಿರುವ ಕವಚದೇಹಿಯಾಗಿದ್ದ ಗುರು ದ್ರೋಣನನ್ನು ಯುದ್ಧರಂಗದಲ್ಲಿ ಕಾಣುತ್ತಾನೆ.